जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचीपरिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಪರಮಾತ್ಮ ಬಂದು ಗಜೇಂದ್ರನ ತಲೆಯನ್ನ ಕತ್ತರಿಸಿ ಹಾಕಿದ್ದಾನೆ. ಅವನನ್ನ ರಕ್ಷಣೆ ಮಾಡಿದ. ಗಜೇಂದ್ರನ ಆಪತ್ತನ್ನ ಪರಿಹಾರ ಮಾಡಿ ಆ ಮಕರದ ಮೊಸಳೆಯ ತಲೆಯನ್ನ ಕತ್ತರಿಸಿ ಹಾಕಿದ. ಗಜೇಂದ್ರನನ್ನ ರಕ್ಷಣೆ ಮಾಡಿದ. ಅವಾಗೆಲ್ಲ ದೇವತೆಗಳ ಇದರಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಈ ಗಜೇಂದ್ರ ಮೊಸಳೆ ಈ ಕಥೆ ಏನು, ಇದರಿಂದ ಸೂಚಿತವಾದಂತಹ ಏನಾದ್ರೂ ಸಂದೇಶ ನಮಗಿದೆಯೋ? ಆ ಸೂಚಿತವಾದ ಸಂದೇಶ ಏನು ಅಂತ ನಾ ಹಿಂದಿನ ಪಾಠದಲ್ಲಿ ಹೇಳಿದ್ದೇನೆ, ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಆಮೇಲೆ ಇವರು ಗಜೇಂದ್ರನಾಗಿ ಹುಟ್ಲಿಕ್ಕೆ, ಅದೇ ರೀತಿಯಾಗಿ ಈ ಮೊಸಳೆಗೆ ಇಂತಹ ಸಾಮರ್ಥ್ಯ ಬರ್ಲಿಕ್ಕೆ ಕಾರಣ ಏನು, ಯಾರಿವರು, ಇವ್ರ ಮೂಲ ರೂಪ ಏನು ಅನ್ನುವಂತಹ ಪ್ರಶ್ನೆಯೂ ಇದೆ. ಆ ಪ್ರಶ್ನೆಗೆ ಉತ್ತರವನ್ನ ನೋಡ್ತಾ ಹೋಗೋಣ. ತದಾ ದೇವರ್ಷಿ ಗಂಧರ್ವಾಹ ಬ್ರಹ್ಮೇಶಾನ ಪುರೋಗಮಾಹ ಮುಮುಚು ಕುಸುಮಾಸಾರಂ ಶಂಸಂತಃ ಕರ್ಮ ತದ್ಧರೇಃ. ಪರಮಾತ್ಮನ ಆ ಎಲ್ಲ ಅನುಗ್ರಹವನ್ನ, ಎಲ್ಲೋ ಇದ್ದಂತಹ ಪರಮಾತ್ಮ ಇಲ್ಲಿಗೆ ಬಂದ. ವಸ್ತುತಃ ಇಲ್ಲೇ ಇದ್ದವನು ಅಭಿವ್ಯಕ್ತನಾಗಬಹುದು, ಆದ್ರೆ ಭಕ್ತರಿಗೆ ತಾನು ಎಷ್ಟು ಆತ್ಮೀಯನಾಗಿದ್ದೇನೆ, ಭಕ್ತರ ಮೇಲೆ ಎಷ್ಟು ಪ್ರೀತಿ ನನಗಿದೆ ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರವಾಗಿ ಪರಮಾತ್ಮ ಎಲ್ಲೋ ಇದ್ದವನು ಇಲ್ಲಿಗೆ ಬಂದವರ ಹಾಗೆ ತೋರಿಸಿಕೊಳ್ತಾ ಇದ್ದಾನೆ. ಅಷ್ಟು ಪ್ರೀತಿಯಿಂದ ಬಂದಿದ್ದಾನೆ. ಬಂದು ಈ ಗಜೇಂದ್ರನನ್ನ ಸ್ತೋತ್ರ ಮಾಡಿದ ಗಜೇಂದ್ರನನ್ನ ಪೊರೆದು ಅವನ ಕೈಯಿಂದ ಕೊಟ್ಟಂತಹ ಕುಸುಮವನ್ನ ಸ್ವೀಕಾರ ಮಾಡಿ ಇವನನ್ನ ರಕ್ಷಣೆ ಮಾಡ್ದ. ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಬಂದು ಗಜೇಂದ್ರ ಮೋಕ್ಷದ ಲೀಲೆಯನ್ನ ಹೇಳಿಕೊಂಡು ಅದನ್ನ ಸ್ತೋತ್ರ ಮಾಡ್ತಾ ಹೇಗೆಲ್ಲ ಉದ್ಧಾರ ಮಾಡಿದೀಯಪ್ಪ ಅಂತ ಹೇಳ್ತಾ ಅನೇಕ ಹೂಗಳ ರಾಶಿಯನ್ನ ಅವ್ರ ಮೇಲೆ ಹಾಕ್ತಾ ಇದ್ದಾರೆ. ನೇದುರ್ದುಂದುಭಯೋ ದಿವ್ಯ ಗಂಧರ್ವಾನ ನೃತುರ್ಜಗುಹು ಋಷಯಶ್ಚಾರಣ ಸಿದ್ಧಾಹ ತುಷ್ಟುಭುಹು ಪುರುಷೋತ್ತಮಂ. ಒಳ್ಳೆ ಮೃದಂಗ, ದುಂದುಭಿಗಳು ಇವೆಲ್ಲವೂ ಕೂಡ ದೇವತೆಗಳ ಶಬ್ದಗಳು ಭೂಮಿಯಲ್ಲಿ ಅನುರಣಿಸ್ತಾ ಇದೆ. ಅದ್ರ ಇದೆಲ್ಲ ಶಬ್ದಗಳು ಕೂಡ ಕೇಳಿಸ್ತಾ ಇದೆ. ಗಂಧರ್ವರು ಹಾಡಿ ಕುಣಿತಾ ಇದ್ದಾರೆ. ಪರಮಾತ್ಮನ ಸ್ತೋತ್ರವನ್ನ ಋಷಿಗಳು ಮುನಿಗಳು ಇವರೆಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಪ್ರಶ್ನೆಗೂ ಉತ್ತರ ಬರುತ್ತೆ. ಇವ್ರು ಯಾರಿವರು? ಮೊಸಳೆ ರೂಪದಲ್ಲಿ ಬಂದವರು ಯಾರು? ಆಮೇಲೆ ಈ ಗಜೇಂದ್ರನ ರೂಪದಲ್ಲಿ ಬಂದವರು ಯಾರು? ಯಾಕೆ ಅವರು ಈ ಮೊಸಳೆ ಮತ್ತು ಗಜೇಂದ್ರಗಳಾಗಿ ಹುಟ್ಟಿದರು? ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಹ ಮತ್ತು ಹೂಹು ಅಂತ ಇಬ್ರು ದೇವತೆಗಳಲ್ಲಿ ಗಂಧರ್ವ ಶ್ರೇಷ್ಠರು. ಹಾಹ ಹೂಹುಶ್ಚೈವ ಮಾದ್ಯಾಹ ಗಂಧರ್ವಾಹ ತ್ರಿದಿವೌಕಸಾಂ ಅಂತ ಒಂದು ವಾಕ್ಯದಂತೆ ಹಾಹ ಮತ್ತು ಹೂಹು ಅನ್ನುವಂಥವ್ರು ದೇವಲೋಕದ ಗಂಧರ್ವರು. ದೇವಲೋಕದ ಗಂಧರ್ವರು ಅಂತಂದ್ರೆ ದೇವಲೋಕದಲ್ಲಿ ಯಾವ್ದಾದ್ರು ಕರ್ಮಗಳಾಯ್ತು ಅಂತಂದ್ರೆ ಅದನ್ನ ಹಾಡುವಂತಹ ದೊಡ್ಡ ಸಾಮರ್ಥ್ಯವನ್ನು ಪಡೆದಂತಹ ಋಷಿಗಳು. ಅಂತಹ ಋಷಿಗಳ
ದೇವತೆಗಳ ಮಧ್ಯದಲ್ಲೂ ಕೂಡ ಪರಮಾತ್ಮನ ಸ್ತೋತ್ರವನ್ನು ಮಾಡುವ ಸಾಮರ್ಥ್ಯವನ್ನು ಗಳಿಸಿದಂತಹ ಈ ಹೂಹು ಅನ್ನುವಂತಹ ಯಾವ ಗಂಧರ್ವ ಇದ್ರೋ ಇವನಿಗೆ ದೇವಲ ಅನ್ನುವಂತಹ ಒಬ್ಬ ಋಷಿಗಳಿದ್ರು. ಋಷಿಗಳ ಎದುರಿನಲ್ಲಿ ಅತಿ ಪ್ರಸಂಗದ ವರ್ತನೆಯನ್ನು ಮಾಡಿದ ಇವನು. ಅದಕ್ಕೆ ಋಷಿಗಳಿಗೆ ಕೋಪ ಬಂತು. ಕೋಪ ಬಂದು ಮೊಸಳೆ ಆಗಿ ಹುಟ್ಟು ಅಂತಂದು ಹೇಳಿ ಶಾಪ ಕೊಟ್ಟರು. ಆ ಶಾಪದ ಪ್ರಭಾವವಾಗಿ ಇಲ್ಲಿಯೇ ಬಂದಿದ್ದ. ಯಾವಾಗ ಪರಮಾತ್ಮನ ಚಕ್ರದ ಸ್ಪರ್ಶ ಅವನಿಗೆ ಆಯಿತೋ ಆವಾಗ ಶಾಪದಿಂದ ಮೋಚನೆಯೂ ಆಯಿತು. ಪರಮಾತ್ಮನ ಸ್ಪರ್ಶಕ್ಕೆ, ಪರಮಾತ್ಮನ ಆಯುಧಗಳ ಸ್ಪರ್ಶವೂ ಕೂಡ ಮನುಷ್ಯರಿಗೆ ಬಂದಂತಹ ದೊಡ್ಡ ದೊಡ್ಡ ಆಪತ್ತುಗಳಿಗೆ ಪರಿಹಾರಕವಾಗತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ನಾವು ಹಿಂದೆಯೂ ಕೂಡ ಹಿರಣ್ಯಕಶಿಪು ಮತ್ತು ಪ್ರಹ್ಲಾದನ ಕಥೆಯನ್ನು ಕೇಳಬೇಕಾದ್ರೆ ಯದನಿಂದ ಪಿತಾಮಹ್ಯಂ ತ್ವದ್ಭಕ್ತೆ ಮೈಚಾಘವಾನ್ ತಸ್ಮಾತ್ ಪಿತಾಮೇ ಪೂಯೇತ ದುರಂತಾತ್ ದುಸ್ತರಾದಘಾತ್ ಅಂತ, ನನ್ನ ತಂದೆ ನಿನ್ನನ್ನು ಏನು ಚೆನ್ನಾಗಿ ನಿಂದನೆ ಮಾಡಿದ್ದಾನೋ, ನಿಂದನೆ ಮಾಡಿದ್ರಿಂದ ಯಾವ ಯಾವ ಪಾಪ ಬಂದಿದೆಯೋ ಆ ಪಾಪದಿಂದ ನನ್ನ ತಂದೆ ಪಾರಾಗ್ಲಿ ಅಂತ ಪ್ರಾರ್ಥನೆ ಮಾಡಿದ್ದ ಪ್ರಹ್ಲಾದ. ಅದಕ್ಕೆ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದ ನರಸಿಂಹದೇವರು ಹೇಳಿರೋದು, ನೀನು ವಾಪಸ್ ಮತ್ ಪ್ರತ್ಯೇಕವಾಗಿ ಅವನಿಗೆ ಶಾಪದಿಂದ ವಿಮೋಕ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ಬೇಕಾಗಿಲ್ಲ. ಯಾಕೆ ಅಂದ್ರೆ ಯಾವಾಗ ನಾನು ಅವನನ್ನ ನನ್ನ ಉಗುರುಗಳಿಂದ ಸೀಳಿದ್ದೇನೋ, ಯಾವಾಗ ನನ್ನ ಅಂಗಸ್ಪರ್ಶವಾಯಿತೋ ಆ ಕ್ಷಣದಲ್ಲಿ ಏನೇ ನಿಮ್ಮ ತಂದೆಯ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗಿ ಹೋಗಿದೆ. ಅವನು ಶಾಪದಿಂದ ವಿನಿರ್ಮುಕ್ತನಾಗಿದ್ದಾನೆ, ಯೋಚನೆ ಮಾಡಬೇಡ ಅಂತ ಹೇಳಿದ್ದ. ಅದಕ್ಕೆ ಹಿಂದೆ ಬೇರೆ ಕಾರಣಗಳು ಇದೆ ಅಂತಂದ್ರೆ, ಅವನು ಜಯ ವಿಜಯರಲ್ಲಿ ಒಬ್ಬನಾಗಿದ್ದಾನೆ, ಪರಮಾತ್ಮನ ದ್ವಾರಪಾಲಕನೇ, ಶಾಪದ ಪ್ರಯುಕ್ತವಾಗಿ ಹುಟ್ಟಿದವನು. ಆ ಕಾರಣದಿಂದಾಗಿ ಪರಮಾತ್ಮನ ಸ್ಪರ್ಶವಾದ ತತ್ಕ್ಷಣದಲ್ಲಿ ಅವನ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗ್ತಾ ಇದೆ, ಅದೆಲ್ಲ ಇರಬಹುದು. ಹಾಗೆಯೇ ಇಲ್ಲಿಯೂ ಕೂಡ ಇವನು ಹೂಹು ಎಂಬಂತಹ ಹೆಸರಿನ ಗಂಧರ್ವ ಶಾಪದ ನಿಮಿತ್ತದಿಂದಾಗಿ ಈ ಮಕರಿಯ ಶರೀರವನ್ನು ಪಡೆದಿದ್ದ. ಮಕರ ಮೊಸಳೆಯ ಶರೀರವನ್ನ ಪಡೆದಿದ್ದ. ಇವನ ಶಾಪದ ವಿಮೋಕ ಹೇಗೆ? ಪರಮಾತ್ಮನ ಅಸ್ತ್ರದ ಸಂಪರ್ಕವಾಯಿತು, ಶಾಪದಿಂದ ವಿಮುಕ್ತನಾದ. ಹಾಗಾಗಿ ದೇವಲ ಎಂಬಂತಹ ಋಷಿಯ ಶಾಪದಿಂದಾಗಿ ಮೊಸಳೆಯಾಗಿ ಹುಟ್ಟಿದಂತಹ ಆ ಹೂಹು ಎಂಬಂತಹ ಗಂಧರ್ವ ಪರಮಾತ್ಮನ ಆಯುಧದ ಸ್ಪರ್ಶದಿಂದಾಗಿ ತನ್ನ ಪಾಪಗಳನ್ನ ಪರಿಹಾರ ಮಾಡಿಕೊಂಡು ಮುಕ್ತನಾಗ್ತಾ ಇದ್ದಾನೆ. ಅವನು ತಾನು ಪಾಪದಿಂದ ಮುಕ್ತನಾದ್ನಲ್ಲ, ಮುಕ್ತನಾದ ತತ್ಕ್ಷಣದಲ್ಲಿ ಗಂಧರ್ವ ರೂಪವನ್ನ ತಾಳ್ತಾ ಇದ್ದಾನೆ. ಗಂಧರ್ವರ ವೇಷವನ್ನ, ತನ್ನ ಮೂಲ ರೂಪವನ್ನ ತಾಳ್ತಾ ಇದ್ದಾನೆ. ಗಂಧರ್ವರ ವಿಶೇಷ ಸಾಮರ್ಥ್ಯ ಪರಮಾತ್ಮನನ್ನ ಸ್ತೋತ್ರ ಮಾಡೋದ್ರಲ್ಲಿ. ಹಾಡಿನ ರೂಪದಲ್ಲಿ ಪರಮಾತ್ಮನನ್ನ ಸ್ತೋತ್ರ ಮಾಡೋದು ಗಂಧರ್ವರ ಕೆಲಸ. ಆ ಗಂಧರ್ವ ರೂಪವನ್ನ ತಾಳಿ ಆ ಪರಮಾತ್ಮನನ್ನ ಚೆನ್ನಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ. ನನ್ನನ್ನ ಶಾಪದಿಂದ ಮುಕ್ತ ಮಾಡಿದಿ ಪರಮಾತ್ಮ, ನಿರ್ದುಷ್ಟವಾದ ಚರಿತ್ರೆ ಇದೆ, ಅದಕ್ಕೆ ನಿನ್ನ ಸ್ಪರ್ಶವಾದ ತಕ್ಷಣ, ನಿನ್ನ ಆಯುಧದ ಸ್ಪರ್ಶವಾದರೂ ಕೂಡ ನಾನು ಶಾಪದಿಂದ ಮುಕ್ತನಾಗಿ ಬಿಡ್ತೇನೆ, ಮುಕ್ತನಾಗಿದ್ದೇನೆ ಅಂತ ಪರಮಾತ್ಮನನ್ನ ಚೆನ್ನಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ. ನೇದುರ್ದುಂದುಭಯೋ ದಿವ್ಯ ಗಂಧರ್ವಾನೃತುರ್ಜಗುಹು ಋಷಯಶ್ಚಾರಣ ಸಿದ್ಧಾಹ ತುಷ್ಟುವುಹು ಪುರುಷೋತ್ತಮಂ. ದುಂದುಭಿಗಳು, ಗಂಧರ್ವರು, ಇವರೆಲ್ಲ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನೇ ಯೋಸೌ ಗ್ರಾಹ ಸವೈ ಸದ್ಯ ಪರಮಾಶ್ಚರ್ಯ ರೂಪಧೃಕ್. ಮೊಸಳೆ ಏನಿತ್ತೋ ದಿಢೀರಂತ ತಲೆ ಕತ್ತರಿಸಿ ಬಿದ್ದಾಗ ದಿಢೀರಂತ ಅಲ್ಲಿಂದ ಒಂದು ಗಂಧರ್ವನ ಆಕಾರ, ಮನುಷ್ಯನ ರೂಪವನ್ನು ತಾಳ್ಕೊಂಡು ಗಂಧರ್ವನ ದೇಹವನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಮುಕ್ತೋ ದೇವಲ ಶಾಪೇನ ಹೂಹೂರ್ ಗಂಧರ್ವ ಸತ್ತಮಃ. ಗಂಧರ್ವರಲ್ಲಿ ಶ್ರೇಷ್ಠನಾದಂತಹ ಈ ಮಕರ
ದೇವಲ ಎಂಬಂತಹ ಋಷಿಗಳ ಶಾಪದಿಂದಾಗಿ ಮುಕ್ತನಾಗಿ ಗಂಧರ್ವ ರೂಪವನ್ನು ಧರಿಸಿಕೊಂಡು ಪರಮಾತ್ಮನನ್ನು ನಮಸ್ಕಾರ ಮಾಡ್ತಾ ಇದ್ದಾನೆ. ದೋಷರಹಿತನಾದಂತಹವನನ್ನ, ಬ್ರಹ್ಮಾದಿ ದೇವತೆಗಳಿಂದ ಸ್ತುತ್ಯನಾದ ಪರಮಾತ್ಮನನ್ನು ನಮಸ್ಕಾರ ಮಾಡಿ ತನ್ನ ಯೋಗ್ಯತೆಗೆ ಅನುಗುಣವಾದಂತೆ ಆ ಪರಮಾತ್ಮನ ಸ್ತೋತ್ರವನ್ನೂ ಮಾಡ್ತಾ ಇದ್ದಾನೆ. ಪ್ರಣಮ್ಯ ಶಿರಸಾಧೀಶಂ ಉತ್ತಮ ಶ್ಲೋಕಂ ಅವ್ಯಯಂ ಅಗಾಯತ ಯಶೋಧಾಮ ಕೀರ್ತನ್ಯ ಗುಣಸತ್ಕಥಂ. ಯಾರನ್ನ ನಮಸ್ಕಾರ ಮಾಡಿದರೆ ನಮ್ಮ ಪಾಪಗಳೆಲ್ಲವೂ ಪರಿಹಾರವಾಗತ್ತೋ, ಯಾರ ಸ್ತೋತ್ರವನ್ನು ಮಾಡ್ಲೇಬೇಕು ಅಂತಹ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ. ಇದಾದ್ಮೇಲೆ ಇವನು ಈ ರೀತಿಯಾಗಿ ಸ್ತೋತ್ರ ಮಾಡಿ ಪರಮಾತ್ಮನ ಅನುಗ್ರಹದಿಂದ ದೋಷ ಮುಕ್ತನಾದ, ಪರಮಾತ್ಮನನ್ನು ಪ್ರದಕ್ಷಿಣೆ ಮಾಡಿ ಎಲ್ಲರೂ ನೋಡ್ತಾ ಇದ್ದಾರೆ, ತನ್ನ ಲೋಕಕ್ಕೆ ಪ್ರಯಾಣ ಮಾಡ್ತಾ ಇದ್ದಾನೆ. ಸೋನು ಕಂಪಿತ ಈಶೇನ ಪರಿಕ್ರಮ್ಯ ಪ್ರಣಮ್ಯತನ್ ಲೋಕಸ್ಯ ಪಶ್ಯತೋ ಲೋಕಂ ಸ್ವಮಗಾನ್ ಮುಕ್ತ ಕಿಲ್ಬಿಷಃ. ದೋಷರಹಿತನಾಗಿ ಆ ಲೋಕಕ್ಕೆ ಹೋಗ್ತಾ ಇದ್ದಾನೆ. ಆದ್ಮೇಲೆ ಈ ಗಜೇಂದ್ರನು ಕೂಡ ಭಗವಂತನ ಕರಸ್ಪರ್ಶದಿಂದಾಗಿ ಅವನು ಬಂದು ಪರಮಾತ್ಮನೇ ವರಿಸ್ತಾ ಇದ್ದಾನೆ. ಅಯ್ಯೋ, ಎಷ್ಟು ವೇದನೆಯನ್ನು ಅನುಭವಿಸಿಬಿಟ್ಟಿ, ಎಷ್ಟು ಚೆನ್ನಾಗಿ ಸ್ತೋತ್ರ ಮಾಡಿದ್ದಿ ಅಂತ ಆ ಗಜೇಂದ್ರನನ್ನ ಬಂದು ನೇವರಿಸ್ತಾ ಇದ್ದಾನೆ. ಆ ಪರಮಾತ್ಮನ ಕರಸ್ಪರ್ಶ ಆದ ತಕ್ಷಣದಲ್ಲಿ ಅವನಿಗೆ ಈ ಸಂಸಾರದ ಬಂಧನದಲ್ಲಿ ತಾನೇನು ಸಿಲುಕಿ ಹಾಕಿಕೊಂಡಿದ್ನೋ ಆ ಬಂಧನದಿಂದ ಮುಕ್ತನಾಗ್ತಾ ಇದ್ದಾನೆ. ಮುಕ್ತನಾಗಿದ್ದುಕೊಂಡು ಪರಮಾತ್ಮನ ಲೋಕಕ್ಕೆ ತೆರಳುತ್ತಾ ಇದ್ದಾನೆ. ಅವನಿಗೂ 4 ಕೈಗಳು, ಪೀತಾಂಬರ, ಈ ಎಲ್ಲ ವಸ್ತ್ರಗಳು ಕೂಡ ಆ ಕ್ಷಣದಲ್ಲಿಯೇ ಬಂತು ಅಂತ ಹೇಳ್ತಾ ಇದ್ದಾರೆ. ಗಜೇಂದ್ರೋ ಭಗವತ್ ಸ್ಪರ್ಶಾದ್ ವಿಮುಕ್ತೋ ಜ್ಞಾನ ಬಂಧನಾತ್ ಪ್ರಾಪ್ತೋ ಭಗವತೋ ರೂಪಂ ಪೀತವಾಸಾಶ್ಚತುರ್ಭುಜಃ. ಪೀತವಾಸಾಹ, ಹಳದಿ ಬಣ್ಣದ ರೇಷ್ಮೆಯ ವಸ್ತ್ರಗಳನ್ನ ಧರಿಸಿಕೊಂಡು 4 ಕೈಗಳುಳ್ಳವನಾಗಿ ಆ ಪರಮಾತ್ಮನ ಲೋಕದಲ್ಲಿ ತೆರಳುವಂತಹ ದೊಡ್ಡ ಅಪರೋಕ್ಷ ಜ್ಞಾನವನ್ನ ಸಾಧನೆಯನ್ನ ಮಾಡಿಕೊಂಡ. ಯಾರು ಇವನು ಗಜೇಂದ್ರ ಯಾರು ಅಂತ ನಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸ್ತವೈ ಪೂರ್ವಂ ಅಭೂದ್ ರಾಜ ಪಾಂಡ್ಯೋ ದ್ರವಿಣ ಸತ್ತಮಃ ಇಂದ್ರದ್ಯುಮ್ನ ಇತಿ ಖ್ಯಾತೋ ವಿಷ್ಣು ವ್ರತಪರಾಯಣಃ. ದ್ರವಿಡ ದೇಶ ಅಂದ್ರೆ ನಮ್ಮ ದಕ್ಷಿಣ ಭಾರತ ಅಂತ ಅಂದುಕೊಳ್ಳಿ. ಈ ದಕ್ಷಿಣ ದೇಶದಲ್ಲಿ ಪಾಂಡ್ಯ ಅಂತ ಒಂದು ದೇಶ ಇತ್ತು. ಆ ಪಾಂಡ್ಯ ದೇಶದ ರಾಜ ಅವನಾಗಿದ್ದ. ಅವನ ಹೆಸರು ಇಂದ್ರದ್ಯುಮ್ನ ಅಂತ ಇತ್ತು. ಬಹಳ ಒಳ್ಳೆ ತಪಸ್ಸು, ಸತ್ಕರ್ಮಗಳು, ಯಜ್ಞ ಯಾಗಾದಿಗಳು, ಅವನ ದೇಶದಲ್ಲಿರುವ ಎಲ್ಲ ಪ್ರಜೆಗಳನ್ನ ನಿರಾತಂಕವಾಗಿ ನೋಡಿಕೊಳ್ಳೋದು, ಈ ತರದ ಒಳ್ಳೆ ಆಚರಣೆಗಳನ್ನು ಹೊಂದಿದ್ದ. ವೈಷ್ಣವಾಚರಣೆಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದ. ಹೀಗೆ ಅವನ ಆಳ್ವಿಕೆಯಲ್ಲಿ ಬರುವಂತಹ ಪ್ರದೇಶದಲ್ಲಿ ಮಲಯ ಪರ್ವತ ಅನ್ನುವ ಪರ್ವತ ಇದೆ. ಆ ಪರ್ವತದಲ್ಲಿ ವಾಸ ಮಾಡ್ತಾ ಇದ್ದಂಥ ಅವನು ಒಮ್ಮೆ ಎಷ್ಟು ತಪಸ್ಸನ್ನು ಮಾಡಿದ್ದ ಅಂತಂದ್ರೆ, ಯಾರಾದ್ರೂ ಬಂದ್ ನೋಡಿದ್ರು ಅಂತಂದ್ರೆ ಇವನು ಯಾರೋ ಒಬ್ಬ ತಪಸ್ವಿ ಇರಬೇಕು ಅಂತ ಅನ್ನಿಸ್ಬೇಕು. ರಾಜ ಅಲ್ಲ, ಋಷಿಯ ವೇಷದಂತೆ ವೇಷವನ್ನು ಧರಿಸಿಕೊಂಡು ಋಷಿಗಳಿಗೆ ಇರಬೇಕಾದಂತಹ ಮನೋನಿಗ್ರಹ ಏನು ಬೇಕೋ, ಇಂದ್ರಿಯಗಳು ತಾನು ಹೇಳೋದನ್ನ ಕೇಳ್ತಾ ಇರಬೇಕು. ಆ ರೀತಿಯಾಗಿ ತಪಸ್ವಿಯ ಜೀವನವನ್ನ ನಡೆಸಿಕೊಂಡು ಸ್ನಾನ ಮಾಡಿಕೊಂಡು ಪರಮಾತ್ಮನ ನಿರಂತರವಾದ ಆರಾಧನೆಯನ್ನು ಮಾಡ್ತಾ, ಯಾರ ಜೊತೆಯಲ್ಲೂ ಕಾಡು ಹರಟೆಯನ್ನು ಹೊಡೆಯದೇನೆ ಪರಮಾತ್ಮನ ಆರಾಧನೆಯನ್ನು ಮಾಡಿಕೊಂಡು ವಾಸ ಮಾಡ್ತಾ ಇದ್ದ. ರಾಜನಾದವನು ಪ್ರಜೆಗಳೆಲ್ಲ ನಿರ್ಭೀತಿಯಿಂದ ಇರುವಂತೆ ಮಾಡಿ, ಯೋಗ್ಯವಾದ ವ್ಯವಸ್ಥೆಗಳನ್ನು ಮಾಡಿ, ಉತ್ತಮವಾದ ಮಂತ್ರಿಗಳನ್ನ ಅಲ್ಲಿ ಇಟ್ಟು, ತಪಸ್ಸಿಗೆ ಅಂತ ಮಲಯ ಪರ್ವತಕ್ಕೆ ಬಂದು ಸನ್ಯಾಸಿಗಳ ಜೀವನವನ್ನ ನಡೆಸ್ತಾ, ಜಟೆಯನ್ನ ಕಟ್ಟಿಕೊಂಡು ಅವರ ವೇಷವನ್ನ ಧರಿಸಿಕೊಂಡು ಅವರಂತೆ ಮನೋನಿಗ್ರಹವನ್ನ ಸಂಪಾದನೆ ಮಾಡಿಕೊಂಡು ಒಳ್ಳೆ ತಪಸ್ವಿಯ ಜೀವನವನ್ನು ಮಾಡ್ತಾ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ಇದ್ದವನು. ಅಂತಹ ಸ್ಥಳಕ್ಕೆ ನಾವು ಈ ತರದ್ದೇ ಘಟನೆಯನ್ನು ಹಿಂದೆನೂ ನೋಡಿದ್ದೇವೆ. ಆಕಸ್ಮಿಕವಾಗಿ ಭಗವಂತನ ಇಚ್ಛೆಯಿಂದ ಅಗಸ್ತ್ಯ ಮುನಿಗಳು ಬರ್ತಾ ಇದ್ದಾರೆ. ಅಗಸ್ತ್ಯ ಮುನಿಗಳು ಮಹಾಜ್ಞಾನಿಗಳು. ಆಚಮನ ಮಾಡ್ತಾ 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 ಇಡೀ ಸಮುದ್ರವನ್ನೇ ಕುಡಿದ್ಬಿಟ್ಟವರು. ಚುಲುಕೀಕೃತ ಅಂಬೋರಾಶಿ ಅಂತ ಹೇಳ್ತಾರೆ.
ಇಡೀ ಸಮುದ್ರವನ್ನ ಆಚಮನದ ನೀರಿನಂತೆ ಒಂದು ಉದ್ಧರಣೆಯ ನೀರಿನ ಹಾಗೆ ಕುಡಿದು ಬಿಟ್ಟವ್ರು. ತುಂಬಾ ಚಿಕ್ಕದಾದ ಗಾತ್ರ, ಕುಂಭಡಿಂಬ ಅಂತ ಅವ್ರಿಗೆ ಕರೀತಾರೆ. ಅವ್ರ ಕಥೆಯನ್ನು ಮತ್ತೊಮ್ಮೆ ಹೇಳ್ತೇನೆ. ಅಂತಹ ಇವರು ಆ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಬಂದಾಗ ಅಲ್ಲಿ ಇವನು ಬಂದಾಗ ಎದ್ ನಿಲ್ಬೇಕು. ಋಷಿಗಳು ತನಗಿಂತ ಹಿರಿಯರು, ಜ್ಞಾನವೃದ್ಧರು, ವಯೋವೃದ್ಧರು ಬಂದಿದ್ದಾರೆ, ತನಗಿಂತ ವಿಶೇಷವಾದ ತಪಸ್ಸನ್ನು ಮಾಡಿದಂತಹ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಂತ ಗೊತ್ತಾದಾಗ ಶಿಷ್ಯ ಸಮೂಹದ ಜೊತೆಯಲ್ಲಿ ಬಂದಾಗ ರಾಜ ಅವರನ್ನು ನೋಡಿದ್ದಾನೆ. ನೋಡಿ ಮನೆಗೆ ಬಂದವರನ್ನ ಎದ್ದು ಬರಬೇಕು, ತಾವು ಮೊದಲಿಗೆ ಬರಬೇಕು, ಮಾತನಾಡಿಸ್ಬೇಕು, ಅವರಿಗೆ ಆಸನವನ್ನು ಕೊಡ್ಬೇಕು. ಮನೆಗೆ ಯಾರಾದ್ರೂ ಬಂದ್ರು ಅಂತಂದ್ರೆ ಮೊದಲಿಗೆ ಮುಖಂ ದದ್ಯಾತ್, ವಾಚಂ ದದ್ಯಾತ್, ಸ್ಥಾನಂ ದದ್ಯಾತ್, ಮೂರನ್ನ ಹೇಳ್ತಾರೆ. ಮೊದಲಿಗೆ ಅವರ ಜೊತೆಯಲ್ಲಿ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಬೇಕು, ಮುಗುಳ್ನಗೆಯಿಂದ ಸ್ವಾಗತ ಮಾಡಬೇಕು, ಬಂದವರಿಗೆ ಒಳ್ಳೆ ಆಸನವನ್ನ ಹಾಕಿ ಕೂತ್ಕೊಳ್ರಿ ಅಂತ ಹೇಳಬೇಕು. ಸಾಮಾನ್ಯರು ಯಾರೇ ಬಂದ್ರು ಈ ರೀತಿಯಾಗಿ ಮಾಡ್ಬೇಕು ಅಂತಾದಾಗ ಪರಿವಾರ ಸಮೇತರಾಗಿ ಅಗಸ್ತ್ಯ ಋಷಿಗಳು ತಾವಿರುವಂತಹ ಸ್ಥಳಕ್ಕೆ ಬಂದಾಗ, ಇದು ಹೇಗೆ ಅಂದ್ರೆ ದೇವರೇ ನಮ್ಮ ಹತ್ರ ಇದ್ರು ಬಂದ್ರೆ ಹೇಗೋ ಹಾಗೆ ಇದು. ಜ್ಞಾನಿಗಳೇನಾದ್ರೂ ನಾವಿದ್ದಲ್ಲೇ ಬರ್ತಾ ಇದ್ದಾರೆ ಅಂತಂದ್ ಹೇಳಿದ್ರೆ ದೇವರೇ ಅವರಲ್ಲಿ ಸನ್ನಿಹಿತನಾಗಿ ಬರ್ತಾ ಇದ್ದಾನೆ ಅನ್ನೋ ಅನುಸಂಧಾನ ನಮಗಿರ್ಬೇಕು. ಅವರಲ್ಲಿ ವಿಶೇಷವಾಗಿ ಪರಮಾತ್ಮನ ಸನ್ನಿಧಾನ ಇರುತ್ತೆ. ಅಂತಹ ವ್ಯಕ್ತಿಗಳನ್ನ ಆದರ ಪೂರ್ವಕವಾಗಿ ಬರಮಾಡಿಕೊಂಡು ಕೈಕಾಲು ತೊಳಿಲಿಕ್ಕೆ ನೀರು ಕೊಟ್ಟು, ಆಗಿನ ಕಾಲದಲ್ಲಿ ತಾವೇ ಕೈಕಾಲುಗಳನ್ನು ತೊಳೆದು ಅವರನ್ನು ಸ್ವಾಗತ ಮಾಡಿ ಯೋಗ್ಯವಾದ ಆಸನದಲ್ಲಿ ಕುಳ್ಳಿರಿಸ್ತಾ ಇದ್ರು. ಹಾಗೂ ಉಪಚಾರ ಮಾಡಿ ಏನ್ ಬೇಕೋ ಅದನ್ನು ಕೇಳಿ ಅವ್ರ ಬೇಕು ಬೇಡಗಳನ್ನ ವಿಚಾರ ಮಾಡಿಕೊಳ್ಬೇಕು. ಅದನ್ನು ಮಾಡ್ದೇನೆ ಬಂದಿದ್ದು ಗೊತ್ತಾಗಿದೆ, ಬಂದಿದ್ದು ಗೊತ್ತಾದ್ರೂ ಬಂದ್ರು ಬರ್ಲಿ, ಅವರು ತಪಸ್ವಿಗಳು, ನಾನು ತಪಸ್ಸನ್ನು ಮಾಡ್ತಾ ಇದ್ದೇನೆ, ಹಾಗೆ ಕೂತ್ರಾಯ್ತು ಅಂತ ಪರಮಾತ್ಮನ ಆರಾಧನೆಯಲ್ಲಿ ತೊಡಗಿದ್ದಾನೆ. ಅದನ್ನು ನೋಡಿ ಋಷಿಗಳಿಗೆ ಕೋಪ ಬಂದಿದೆ. ಕೋಪ ಬಂದು ಈ ವಸ್ತುತಃ ಇವನಿಗೆ ಗೊತ್ತಿದೆ, ತನಗಿಂತ ಯೋಗ್ಯತೆಯಲ್ಲಿ ಹಿರಿಯರು ಅಂತ ಗೊತ್ತಿದೆ, ಅವರಿಗೆ ಅರ್ಹಣಗಳನ್ನ, ಅವರಿಗೆ ಬೇಕಾದಂತಹ ಉಪಚಾರಗಳನ್ನ ಮಾಡಬೇಕು ಅನ್ನೋದನ್ನ ತಾನು ತಿಳಿದಿದ್ದಾನೆ. ತಿಳಿದಿದ್ದು ಅವರಿಗೆ ಉಪಚಾರವನ್ನು ಮಾಡ್ತಾ ಇಲ್ಲ. ಅದನ್ನ ಕೇಳಿ ಇವರಿಗೆ ಬಹಳಷ್ಟು ವ್ಯಥೆಯಾಗಿದೆ ಮನಸ್ಸಿನಲ್ಲಿ. ನನಗಲ್ಲ, ನನ್ನ ಅಂತರ್ಯಾಮಿಯಾದ ಪರಮಾತ್ಮನಿಗಾದ್ರೂ ಗೌರವ ಬೇಡವಾ? ಜ್ಞಾನಕ್ಕಾದ್ರೂ ಗೌರವ ಬೇಡವಾ? ನಿನ್ನ ಆನೆಗೆ ಮದ ಬಂದಾಗ ಹೇಗೆ ಯಾವುದು ಮರವನ್ನು ತಿನ್ನಬೇಕು, ಯಾವ್ದನ್ನು ಬೀಳಿಸ್ಬೇಕು, ಯಾವ್ದನ್ನು ಬೀಳಿಸಬಾರದು ಅಂತ ಪರಿವೇ ಇಲ್ಲದೇನೆ ಯದ್ವಾ ತದ್ವಾ ಅವುಗಳನ್ನ ಬೀಳಿಸತ್ತೋ, ಅದರಂತೆ ನಿನ್ನ ಮತಿಯೂ ಕೂಡ ಮದದಿಂದ, ಅಹಂಕಾರದ ಮದದಿಂದ, ನಾನಿಲ್ಲಿ ಬಂದು ದೊಡ್ಡ ತಪಸ್ಸನ್ನು ಮಾಡ್ತಾ ಇದ್ದೇನೆ ಅನ್ನುವ ಅಹಂಕಾರದ ಮದದಿಂದಾಗಿ ನಿನ್ನ ಬುದ್ಧಿ ಮಲಿನವಾಗಿ ಹೋಗ್ಬಿಟ್ಟಿದೆ. ಆನೆ ಎಲ್ಲ ಸರೋವರಕ್ಕೆ ಹೋಗಿ ನೀರನ್ನು ಕದರಾಡ್ಬಿಡ್ತು ಅಂತಂದ್ರೆ ಎಂಥ ಶುದ್ಧವಾದ ನೀರು ಮಣ್ಣೆಲ್ಲ ಆಗಿ ಹೋಗ್ಬಿಡೋದಿಲ್ವಾ? ಹಾಗೆ ನಿನ್ನ ಬುದ್ಧಿಯೂ ಕೂಡ ಅಂತಃಕರಣವೆಂಬಂತಹ ದೋಷದಿಂದ ಪೂರ್ತಿಯಾಗಿ ಮಾಲಿನ್ಯವನ್ನು ಹೊಂದಿಬಿಟ್ಟಿದೆ. ಹಾಗಾಗಿ ಇವನಿಗೆ ಯಾರಾದ್ರೂ ಹಿರಿಯರ ಮನೆಗೆ ಬಂದಾಗ ಅವರನ್ನ ಸತ್ಕಾರ ಮಾಡಬೇಕು, ಬರಮಾಡಿಕೊಳ್ಬೇಕು ಅನ್ನುವ ಬುದ್ಧಿ ಇಲ್ಲವಾಗಿ ಹೋಗಿದೆ. ನನ್ನನ್ನು ತಿರಸ್ಕಾರ ಮಾಡಿದೆಯಲ್ಲ, ಮಹಾ ದುರ್ಜನ ನೀನು, ಜ್ಞಾನಿಗಳಿಗೆ ತಿರಸ್ಕಾರವನ್ನು ಮಾಡ್ತಾ ಇದ್ದೀಯಲ್ಲ, ಹಾಗಾಗಿ ಮದಿಸಿದ ಆನೆಯಂತೆ ಇಲ್ಲಿ ಕೂತಿದ್ದೀಯಲ್ಲ, ಅಹಂಕಾರದ ಕೊಬ್ಬಿನಿಂದ ಬೆಳೆದಿದ್ದೀಯಲ್ಲ, ಹಾಗಾದ್ರೆ ಆನೆ ಜನ್ಮವನ್ನೇ ಪಡಿ ಅಂತ ಹೇಳಿ ಅವನಿಗೆ ಆನೆ ಜನ್ಮ ಬರ್ಲಿ ಅಂತ ಹೇಳ್ತಾ ಇದ್ದಾರೆ. ಆನೆಗೆ ಯಾವುದರ ಜಗತ್ತಿನ ಜ್ಞಾನವೂ ಇರೋದಿಲ್ಲ, ಮಹಾ ಅಜ್ಞಾನ ಕವಿದು ಬಿಟ್ಟಿರತ್ತೆ. ಅಂತಹ ಆನೆಯ ಶರೀರವನ್ನು ಪಡಿ ಅಂತ ಶಾಪ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಶಾಪ ಕೊಟ್ಟು ಹೊರಟು ಹೋಗ್ಬಿಟ್ರು. ಇಂದ್ರದ್ಯುಮ್ನ ಇದು ನನ್ನ ಪ್ರಾರಬ್ಧ ಕರ್ಮದಿಂದ ಬಂದದ್ದು ಅಂತಂದುಕೊಂಡು ಆ ಶಾಪವನ್ನು ಸ್ವೀಕಾರ ಮಾಡಿದ. ಕೆಲವೊಮ್ಮೆ ಯಾರಾದ್ರೂ ನಿಮ್ದು ತಪ್ಪಿದೆ ಅಂತ ಹೇಳಿದ್ರೆ ನಾವು ಅದನ್ನು ಒಪ್ಕೊಳ್ಳೋದಿಲ್ಲ. ನೀವು ಈ ತಪ್ಪು ಮಾಡಿದ್ರಿ, ನನಗಷ್ಟೇ ಏನ್ ಹೇಳ್ತಾ ಇದ್ರಿ, ನೀವು ಹಾಳಾಗಿ ಹೋಗ್ರಿ ಅಂತಂತ. ಶಾಪ ಕೊಟ್ಟವರಿಗಂತೂ ನಮಗಿಂತ ಉತ್ತಮರಾದವರು ಶಾಪ ಕೊಟ್ಟರು ಅಂದ್ರೆ ಅದು ಶಾಪ ಅಲ್ಲ, ನಮಗೆ ಕೊಟ್ಟಂತಹ ಶಿಕ್ಷೆ, ಅವ್ರಿಗೇನು ವ್ಯತ್ಯಾಸ ಆಗೋದಿಲ್ಲ.
ಅವರು ಸರಿಯಾಗಿ ನಮಗೆ ಶಿಕ್ಷೆಯನ್ನು ಕೊಟ್ರು, ಇವ್ರು ನನಗೇನು ಕೊಡೋದು ಅಂತ ಅಹಂಕಾರದ ಮದದಿಂದಾಗಿ ನಾನವ್ರಿಗೇನಾದ್ರೂ ತಿರುಗಿಸಿ ಪ್ರತಿಶಾಪ ಕೊಡ್ತೇನೆ ಎಂದು ಕೊಟ್ರೆ ನಮ್ಮಲ್ಲಿರುವ ಪುಣ್ಯ ಎಲ್ಲ ಹ್ರಾಸವಾಗಿ ಹೋಗತ್ತೆ. ಆ ವ್ಯಕ್ತಿಗಳಿಗೆ ಹೋಗಿ ಸೇರಿ ಬಿಡತ್ತದ ಪುಣ್ಯ ಎಲ್ಲ. ಆ ಕೆಟ್ಟ ಕೆಲಸ ಮಾಡ್ಲಿಲ್ಲ ಇಂದ್ರದ್ಯುಮ್ನ ರಾಜ, ಅಷ್ಟು ಬುದ್ಧಿ ಇತ್ತು. ಆ ಪ್ರಾರಬ್ಧ ಕರ್ಮವನ್ನ ಸ್ವೀಕಾರ ಮಾಡಿ ಮುನಿಶಾಪ ಬಂದಿದೆ ಅಲ್ಲ ಬರ್ಲಿ ಅಂತ ಅದನ್ನ ಸ್ವೀಕಾರ ಮಾಡ್ದ. ವಸ್ತುತಸ್ತು ಅವನ ಆನೆಯಾಗಿ ಹುಟ್ಟಿದಾಗ ಪರಮಾತ್ಮನ ಸ್ಮರಣೆ ಎಲ್ಲ ಹೋಗಿ ಬಿಡಬೇಕಾಗಿತ್ತು. ಆದ್ರೆ ಆ ಗಜನ ಶರೀರ ಬಂದಾಗಲೂ ಕೂಡ ಹಿಂದಿನ ಜನ್ಮದಲ್ಲಿ ಆರಾಧನೆಯನ್ನು ಮಾಡಿದ್ನಲ್ಲ, ನ ದೇವ ತೋಷಣಂ ವೃಥ ಅಂತ ಒಂದು ಮಾತಿದೆ. ದೇವತೆಗಳನ್ನ ಪರಮಾತ್ಮನನ್ನ ಆರಾಧನೆ ಮಾಡಿದರೆ ಅದು ವ್ಯರ್ಥವಾಗೋದಿಲ್ಲ ಅಂತ. ಇವನು ಕೂಡ ಚೆನ್ನಾಗಿ ಪರಮಾತ್ಮನ ಆರಾಧನೆಯನ್ನು ಮಾಡಿದ್ದಾನಲ್ಲ, ಆರಾಧನೆ ಮಾಡಿದರ ಪ್ರಭಾವದಿಂದಲೋ ಎಂಬಂತೆ ಇವನಿಗೆ ಆ ಗಜನ ಶರೀರ ಬಂದಾಗ್ಲು ಋಷಿಗಳ ಶಾಪದಿಂದ ಏನೋ ಗಜನ ಶರೀರ ಬಂತು, ಆದ್ರೆ ಜನ್ಮಾಂತರದ ಸ್ಮರಣೆಯೂ ಆಗುವಂತಹ ಅವಕಾಶ ಇತ್ತು. ಯಾವಾಗ್ಲೂ ಇರ್ತಾ ಇದ್ದಿದ್ದಿಲ್ಲ. ಯಾವುದು ಅತ್ಯಂತ ಆಪತ್ತಿನ ಸಮಯವೋ, 1000 ವರ್ಷಗಳ ಕಾಲ ಹೋರಾಡಿದರು ತನ್ನ ಬಂಧು ಬಾಂಧವರು ಯಾರೂ ತನ್ನ ರಕ್ಷಣೆಗೆ ಬರೋದಿಲ್ಲ ಅಂತ ತೀರ್ಮಾನವಾದಾಗ, ಇನ್ಯಾರು ಗತಿ ಅಂತ ಯೋಚನೆ ಮಾಡಿದಾಗ, ತನ್ನ ಮಕ್ಕಳು ಇವರೆಲ್ಲ ದೂರದಲ್ಲಿ ನಿಂತು ಅಳೋದನ್ನ ನೋಡಿದಾಗ, ಇವ್ರು ಯಾರೂ ನನ್ನ ರಕ್ಷಣೆಗೆ ಬರಲಾರರು ಅಂತ ತಿಳಿದು ಗಜೇಂದ್ರ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ. ಬೇರೆ ಯಾವ್ದಾದ್ರು ಆನೆಗೆ ಈ ತರದ ನೆನಪು ಬರ್ಲಿಕ್ಕೆ ಸಾಧ್ಯವೋ? ಹಾಗಾದ್ರೆ ಇದಕ್ ಬಂತು ಯಾಕೆ ಅಂತಂದ್ರೆ ಜನ್ಮಾಂತರದಲ್ಲಿ ಮಾಡಿದಂತಹ ತಪಸ್ಸು. ಆ ತಪಸ್ಸಿನ ಪ್ರಭಾವದಿಂದಾಗಿ ಇವನಿಗೆ ಜನ್ಮಾಂತರದ ಸ್ಮರಣೆಯಿಂದ ಭಗವಂತನನ್ನು ಈ ಸಂದರ್ಭದಲ್ಲಿ ಆರಾಧನೆ ಮಾಡಬೇಕು ಅಂತ ಯೋಚನೆ ಬಂತು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸವೈ ಪೂರ್ವಮಭೂದ್ರಾಜ ಪಾಂಡ್ಯೋ ದ್ರವಿಣ ಸತ್ತಮಃ ಇಂದ್ರದ್ಯುಮ್ನ ಇತಿ ಖ್ಯಾತೋ ವಿಷ್ಣು ವ್ರತಪರಾಯಣ. ಈ ರಾಜ ಹಿಂದಿನ ಜನ್ಮದಲ್ಲಿ ದ್ರವಿಡ ದೇಶದಲ್ಲಿ ಪಾಂಡ್ಯ ಎಂಬಂತಹ ದೇಶ ಇತ್ತು. ಆ ಪಾಂಡ್ಯ ದೇಶದ ರಾಜನಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಇವನಿಗೆ ಆ ಜನ್ಮದಲ್ಲಿ ಹೆಸರು ಇಂದ್ರದ್ಯುಮ್ನ ಅಂತ ಇತ್ತು. ವಿಷ್ಣು ವ್ರತಪರಾಯಣ, ಒಳ್ಳೆ ವೈಷ್ಣವ ವ್ರತಗಳನ್ನ ಆಚರಣೆ ಸಾತ್ವಿಕವಾದ ಜೀವನವನ್ನು ನಡೆಸ್ತಾ ಇದ್ದ. ಸಯೇಕಾರಾಧನ ಕಾಲ ಆತ್ಮವಾನ್ ಗೃಹೀತ ಮೌನ ವ್ರತ ಈಶ್ವರಂ ಹರಿಂ ಜಟಾಧರ ಸ್ಥಾಪಸ ಆಪ್ಲುತೋಚ್ಯುತಂ ಸಮರ್ಚಯಾಮಾಸ ಕುಲಾಚಲಾಶ್ರಯ. ಇಂತಹ ಪರಮಾತ್ಮನ ಆರಾಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಮೌನವ್ರತ, ಬೇರೆ ಯಾರ ಜೊತೆಯಲ್ಲೂ ಕಾಡು ಹರಟೆಯನ್ನ ಹೊಡೆಯಲಾರೆ. ಆತ್ಮವಾನ್, ಯಾವಾಗ್ಲೂ ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ಇರ್ತೇನೆ ಅಂತಂದುಕೊಂಡು, ಈಶ್ವರಂ ಹರಿಂ, ಸರ್ವೋತ್ತಮನಾದಂತಹ ಆ ಪರಮಾತ್ಮನನ್ನ ಜಟೆಯನ್ನು ಧರಿಸಿಕೊಂಡು ತಪಸ್ವಿಗಳಂತೆ ತಪಸ್ಸನ್ನು ಮಾಡ್ತಾ, ಬರೀ ಹೊರಗಡೆ ಶೋಕಿಗೋಸ್ಕರ ಅಲ್ಲ, ಅಂತಃಕರಣದಿಂದಲೂ ಇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲಿ ತಂದುಕೊಂಡು ಕುಲಾಚಲಾಶ್ರಯ, ಮಲಯಾಚಲ ಪರ್ವತದ ಒಂದು ಶ್ರೇಣಿಯಲ್ಲಿ ಒಂದು ಪರ್ವತ ವಿಶೇಷದಲ್ಲಿ ತಪಸ್ಸನ್ನು ಕುಟೀರವನ್ನು ಮಾಡಿಕೊಂಡು ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದ. ಯದೃಚ್ಛಯ ತತ್ರ ಮಹಾಶಯ ಮುನಿ ಸಮಾಗಮಚ್ಛಿಷ್ಯ ಗಣೈ ಪರಿಶ್ರಿತಃ ತಂ ವೀಕ್ಷ್ಯ ತೂಷ್ಣೀಂ ಅಕೃತಾರ್ಹಣಾದಿಕಂ ರಹಸ್ಯುಪಾಸೀನಂ ಋಷಿಶ್ಚುಕೋಪಃ. ಪರಮಾತ್ಮನ ಇಚ್ಛೆಯಿಂದ ಇವನಿಗೆ ಅದರಿಂದ ಸ್ವಲ್ಪ ಅಹಂಕಾರವೂ ಬಂದಿತ್ತು. ಪರಮಾತ್ಮ ಯಾವುದನ್ನು ಬಿಡೋದಿಲ್ಲ ನೋಡಿ. ಅವನು ಒಳ್ಳೆ ಪುಣ್ಯ ಮಾಡಿದ್ದ, ಜನ್ಮಾಂತರದಲ್ಲಿ ಸ್ಮರಣೆ ಬರೋ ಹಾಗೆ ಮಾಡಿದ. ಆದ್ರೆ ಅಹಂಕಾರ ಬಂದಿತ್ತಲ್ಲ, ಆ ಅಹಂಕಾರ ಇತ್ತು ಅಂತಂದ್ರೆ ಅವನ ತಪಸ್ಸು ಸಾರ್ಥಕವಾಗಲಾರದು. ಆ ಅಹಂಕಾರ ಇಳಿಬೇಕು ಅಂತಂದ್ರೆ ಸ್ವಲ್ಪ ಅವನ ಬುದ್ಧಿ ಶಾಂತವಾಗಬೇಕು ಅಂದ್ರೆ ಯಾರಾದ್ರೂ ಬಂದು ಶಿಕ್ಷೆ ಕೊಡ್ಬೇಕು. ಶಿಕ್ಷೆ ಕೊಟ್ಟಾಗ ತಲೆಗೇರಿದಂತಹ ಮದ ಕೆಳಗಡೆ ಇಳಿಯತ್. ಅದಕ್ಕೋಸ್ಕರ ಅಗಸ್ತ್ಯರು ಅಲ್ಲಿಗೆ ಬರುವ ಹಾಗೆ ಪರಮಾತ್ಮನು ಮಾಡಿದ. ಯದೃಚ್ಛಯ ತತ್ರ ಮಹಾಶಯ ಮುನಿಹಿ, ತನ್ನ ಎಲ್ಲ ಶಿಷ್ಯರ ಜೊತೆಯಲ್ಲಿ ಬಂದಿದ್ದಾನೆ. ಅದು ಒಂದು ಕಾರಣ ಸಿಟ್ಟು ಬರ್ಲಿಕ್ಕೆ. ನಮಗೆ ಒಬ್ರೇ ಬಂದಾಗ ನಮ್ಗೆ ಯಾರಾದ್ರೂ ಅಷ್ಟು ಗೌರವ ಕೊಡ್ಲಿಲ್ಲ ಅಂತ ಸಿಟ್ಟು ಬರಲ್ಲ ಅಂತಲ್ಲ. ಆದ್ರೆ ಯಾರಾದ್ರೂ ನಮ್ಮ ಸಂಬಂಧಿಗಳ ಜೊತೆಯಲ್ಲಿ, ನಮ್ಮ ಶಿಷ್ಯರ ಜೊತೆಯಲ್ಲಿ, ಅವ್ರ ಜೊತೆಯಲ್ಲಿ, ಇವ್ರ ಜೊತೆಯಲ್ಲಿ ಬಂದಾಗ
ಅವ್ರ ಎದುರಿನಲ್ಲಿ ನಮಗೇನಾದ್ರೂ ಅಪಮಾನವಾಯಿತು ಅಂತಂದ್ರೆ ಹಿಂದೆ ಎಲ್ಲದಕ್ಕಿಂತಲೂ ಕೂಡ ದೊಡ್ಡ ಅಪಮಾನ. ದುರ್ಯೋಧನ ಆ ಸಭಾಗೃಹದಲ್ಲಿ ಬರ್ತಾ ನೆಲ ಇದೆ ಅಂತಂದುಕೊಂಡು ಹೋದ, ನೀರಿನಲ್ಲಿ ಮುಳುಗಿಬಿಟ್ಟ. ನೀರಿದೆ ಅಂತ ಅಂದುಕೊಂಡು ಬಟ್ಟೆಯನ್ನು ಎತ್ಕೊಂಡು ಹೋಗ್ತಾ ಇದ್ದಾನೆ, ನೀರೇ ಇಲ್ಲ. ಕೃಷ್ಣ ಒಬ್ಬನೇ ನಕ್ಕಿದ್ರೆ ಅವನಿಗೆ ಅಷ್ಟೇನೋ ದುಃಖ ಆಗ್ತಾ ಇರ್ಲಿಲ್ವೋ ಏನೋ, ಭೀಮ ಒಬ್ಬನೇ ನಕ್ಕಿದ್ರೆ ಅಷ್ಟು ದುಃಖ ಆಗ್ತಾ ಇರ್ಲಿಲ್ವೋ ಏನೋ. ಎಲ್ಲಾ ಪರಿವಾರದವರನ್ನ ಸೇರಿಸಿಕೊಂಡು ನಕ್ರು, ಜೋರಾಗಿ ನಕ್ರು. ಆ ನಕ್ಕಿದ್ದರ ಪ್ರಭಾವದಿಂದ ಅವನಿಗೆ ಎಷ್ಟು ರೋಷ ಉಕ್ಕೇರ್ತು ಅಂತಂದ್ರೆ, ಪಾಂಡವರನ್ನ ಮೋಸದ ಜೂಜಿನಿಂದ ಸೋಲಿಸಿ ವನವಾಸಕ್ಕೆ ಅಜ್ಞಾತವಾಸಕ್ಕೆ ಅಟ್ಟುವಷ್ಟು, ಅವರಿಗೆ ರಾಜ್ಯದ ಒಂದು ಗುಲಗಂಜಿಯಷ್ಟು ಜಾಗವನ್ನು ಕೊಡದೇ ಇರುವಷ್ಟು, 18 ದಿವಸಗಳಷ್ಟು ಘೋರವಾದಂತಹ ಯುದ್ಧವಾಗುವಷ್ಟು, ಯುದ್ಧ ಮಾಡುವಷ್ಟು ಕೋಪ ಅವನಿಗೆ ಅಲ್ಲಿಂದ ಹುಟ್ಟಿತು. ವಸ್ತುತಸ್ತು ದುಷ್ಟನಾದ ಅವನಿಗೆ ಈ ಅಪಮಾನವನ್ನು ಸಹಿಸಿಕೊಳ್ಳಿಕ್ಕಾಗಲಿಲ್ಲ. 4 ತನ್ನ ಜ್ಞಾತಿಗಳ ಎದುರುಗಡೆಯಲ್ಲಾದಂತಹ ಅಪಮಾನ, ಜ್ಞಾತಿಗಳೇ ಮಾಡಿದಂತಹ ಅಪಮಾನ, ಅದರಿಂದ ಬಹಳ ವ್ಯಥೆಗೊಂಡ, ಕೋಪ ಬಂತು. ಅಲ್ಲೇ ಕೂತ್ಕೊಂಡು ಅವನು ಯುದ್ಧಕ್ಕೆ ಎಲ್ಲದಕ್ಕೂ ತಯಾರು ಮಾಡಿದ ಶಕುನಿಯ ಜೊತೆಯಲ್ಲಿ. ಹಾಗೆ ಇವನು ಶಿಷ್ಯರ ಜೊತೆಯಲ್ಲಿ ಬರ್ತಾ ಇದ್ದಾನೆ. ರಾಜ ವಸ್ತುತಃ ತನಗಿಂತ ಉತ್ತಮರಾದಂತಹ ಋಷಿಗಳು ಬಂದಾಗ ಅವರಿಗೆ ಕೊಡಬೇಕಾದಂತಹ ಆದರಾತಿಥ್ಯಗಳನ್ನ ಸಲ್ಲಿಸ್ಬೇಕು. ಯಾರಾದ್ರೂ ದೊಡ್ಡ ಮುಖ್ಯಮಂತ್ರಿಯೋ ಅಥವಾ ಯಾವುದೋ ಒಬ್ಬ ದೇಶದ ರಾಜನೋ ಬಂದಾಗ ಅವ್ರಿಗೆ ಕೊಡ್ಬೇಕಾದ ಪ್ರೋಟೋಕಾಲ್ ಅನ್ನ ವಿದೇಶಗಳಿಗೆ ಹೋದಾಗ ಅಥವಾ ಬೇರೆ ರಾಜ್ಯಗಳಿಗೆ ಹೋದಾಗ, ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಹೋದಾಗ ಪ್ರೋಟೋಕಾಲ್ ಅಂತ ಇರತ್ತೆ, ಅದನ್ನ ಫಾಲೋ ಮಾಡ್ಬೇಕು, ಅದನ್ನ ಅನುಸರಿಸ್ಬೇಕು. ಆ ನಿಯಮಗಳನ್ನೇನಾದ್ರೂ ಬಿಡ್ತು ಅಂತಂದ್ರೆ ಅವ್ರಿಗೆ ಅಪಮಾನವಾದ ಹಾಗೆ, ಶಿಕ್ಷೆಯನ್ನು ಕೊಡ್ತಾರೆ ಈ ತರ ಮಾಡ್ಲಿಲ್ಲ ಅಂತ ಆ ಅವ್ಯವಸ್ಥೆಗೆ ಕಾರಣರಾದವರನ್ನ. ಹಾಗೆಯೇ ಇಲ್ಲೂ ಕೂಡ ಅಗಸ್ತ್ಯರಂತಹ ಋಷಿಗಳು, ಮಹಾಜ್ಞಾನಿಗಳು ಬಂದಾಗ, ಸಪ್ತರ್ಷಿಗಳಲ್ಲಿ ಒಬ್ಬರು ಬಂದಾಗ, ವೇದ ದ್ರಷ್ಟಾರರಾದಂತಹ ಋಷಿಗಳು ಬಂದಾಗ ಅವರನ್ನು ಎದ್ದು ಅರ್ಘ್ಯ ಆಚಮನ ಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಅವರನ್ನ ಸತ್ಕಾರ ಮಾಡದೇನೆ ನಿರ್ಲಕ್ಷ್ಯ ಮಾಡಿದ್ದರ ಕಾರಣದಿಂದಾಗಿ ಕೋಪ ಬಂತು ಅವರಿಗೆ. ತಸ್ಮಾ ಇಮಂ ಶಾಪ ಮದಾದ ಸಾಧು ಅಯಂ ದುರಾತ್ಮ ಅಕೃತ ಬುದ್ಧಿರದ್ಯ ಮತ್ ಹೇಲನಾತ್ ಪ್ರಾವಿಶತಾಂ ತಮಿಸ್ರಂ ಯಥಾ ಗಜಃ ಸ್ತಬ್ಧಮತಿ ಸ್ವದೋಷಃ. ಕೊಬ್ಬಿನಿಂದ ಬೆಳೆದಂತಹ ಆ ಆನೆ ಹೇಗೆ ಅಹಂಕಾರದ ಮದದಿಂದಾಗಿ ಕಾಡಿನಲ್ಲಿರುವಂತಹ ಎಲ್ಲ ಸಸ್ಯಗಳನ್ನು ಒಂದೇ ರೀತಿಯಾಗಿ ಕಾಣಿಕೊಂಡು ಸಿಕ್ಕಿದ್ದಕ್ಕೆಲ್ಲ ತುಳಿದುಕೊಂಡು ಹೋಗ್ತಾ ಇರತ್ತೋ, ಹಾಗೆ ಇವನು ಕೂಡ ಅಹಂಕಾರದ ಮದದಿಂದ ಯಾರಿಗೆ ಗೌರವವನ್ನು ಕೊಡಬೇಕೋ ಅವರನ್ನು ತಿರಸ್ಕಾರ ಮಾಡ್ತಾ ಇದ್ದಾನೆ. ಹಾಗಾಗಿ ತಿರಸ್ಕಾರ ಮಾಡಿದ್ರಿಂದ, ಜ್ಞಾನಿಗಳಿಗೆ, ಭಗವಂತನ ಭಕ್ತರಿಗೆ ತಿರಸ್ಕಾರ ಮಾಡಿದ್ರಿಂದ ಆನೆಯಂತೆ ಕೊಬ್ಬಿನಿಂದ ಮೆರೆದಾಡಿದೆಯಲ್ಲ, ಆನೆಯ ಜನ್ಮವನ್ನೇ ಪಡಿ ಅಂತ ಹೇಳಿದ್ರು. ಅವಾಗ ರಾಜ ಏನ್ ಮಾಡ್ದ? ಶ್ರೀ ಶುಕ ಉವಾಚ ಏವಂ ಶಪ್ತ್ವಾ ಗತೋಗಸ್ತ್ಯಃ ಭಗವಾನ್ ನೃಪಸಾನುಗಃ ಇಂದ್ರದ್ಯುಮ್ನೋಪಿ ರಾಜರ್ಷಿಃ ದಿಷ್ಟಂ ತದುಪಧಾರಯನ್. ತನ್ನ ಪ್ರಾರಬ್ಧ ಕರ್ಮದಿಂದ ಬಂದಂತಹದ್ದಿದೆ ಶಾಪ, ನನ್ನ ಪಾಪಕ್ಕೆ ಸರಿಯಾದ ಪ್ರಾಯಶ್ಚಿತ್ತ ಸಿಕ್ಕಿದೆ ಅಂತಂದುಕೊಂಡು ಅವರು ಕೊಟ್ಟಂತಹ ಶಾಪವನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಅಗಸ್ತ್ಯರು ತಮ್ಮ ಲೋಕಕ್ಕೆ ತೆರಳುತ್ತಾ ಇದ್ದಾರೆ, ಮತ್ತೆ ಸಂಚಾರಕ್ಕೆ ಹೋಗ್ತಾ ಇದ್ದಾರೆ. ಇವನು ಆ ಶಾಪದ ಪ್ರಭಾವದಿಂದ ವಸ್ತುತಃ ಭಗವಂತನನ್ನ ಮರೆಸುವಂತಹ ಗಜ ಶರೀರವನ್ನು ಪಡೆದ, ಸಾವಿರಾರು ವರ್ಷಗಳ ಕಾಲ ಹೋರಾಟ ಮಾಡಿದ, ತನ್ನ ಹೆಂಡತಿ ಮಕ್ಕಳು ಇವರೆಲ್ಲರ ಜೊತೆಯಲ್ಲಿ ಸಂಸಾರ ಮಾಡಿದ, ಭಗವಂತನನ್ನ ಮರೆತೇ ಬಿಟ್ಟಿದ್ದ. ಆದರೂ ಜನ್ಮಾಂತರದ ಸತ್ಕರ್ಮಗಳ ವಶದಿಂದಾಗಿ ಯಾವ ಕಾಲದ ಭಗವಂತನ ನೆನಪು ಬರಬೇಕು, ತನ್ನ ಶಕ್ತಿ ಎಲ್ಲ ಉಡುಗಿ ಹೋಗಿ ಇನ್ನೇನು ತಾನು ಪೂರ್ತಿಯಾಗಿ ಮುಸಳೆ ಕೈಗೆ ಸಿಕ್ಕು ಸತ್ತೋದೆ ಅನ್ನೋ ಸಂದರ್ಭದಲ್ಲಿ ಪರಮಾತ್ಮನ ನೆನಪು ಬರುವ ಹಾಗಾಯಿ. ಏವಂ ವಿಮೋಕ್ಷ ಗಜಯೂಥ ಆಪನ್ನ ಕೌಂಜರೀಂ ಯೋನಿಂ ಆತ್ಮಸ್ಮೃತಿ ವಿನಾಶಿನೀಂ ಹರ್ಯರ್ಚನಾನುಭಾವೇನ ಯದ್ಗಜತ್ವೇಪ್ಯನುಸ್ಮೃತಿ. ಭಗವಂತನ ಆರಾಧನೆಯ ಪ್ರಭಾವದಿಂದಾಗಿ ಗಜ ಶರೀರ ಬಂದಾಗಲೂ ಕೂಡ ಅವನಿಗೆ ಪರಮಾತ್ಮನ ಮರೆವು ಉಂಟಾಗ್ಲಿಲ್ಲ. ಯಾವ ಸಮಯಕ್ಕೆ ಆ ನೆನಪು ಬರಬೇಕಾಗಿತ್ತೋ ಆ ಸಂದರ್ಭಕ್ಕೆ ಬಂತು. ಇದು ಆದ್ಮೇಲೆ ಅವನನ್ನ ರಕ್ಷಣೆ ಮಾಡಿದ್ದಾನೆ. ಇದು ಇಷ್ಟು ಕಥೆ. ಈ ರೀತಿಯಾಗಿ ಆ ಗಜೇಂದ್ರನನ್ನ ಅದೇ ರೀತಿಯಾಗಿ
ಮೊಸಳೆಯ ರೂಪದಲ್ಲಿದ್ದ ಹೂಹು ಎಂಬಂತಹ ಗಂಧರ್ವನನ್ನ ಶಾಪದಿಂದ ಮುಕ್ತನನ್ನಾಗಿ ಮಾಡಿ ಅವರಿಗೆ ಯೋಗ್ಯವಾದ ಗತಿಗಳನ್ನು ಕೊಟ್ಟು ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ತನ್ನ ಕೆಲಸ ಆಯ್ತು ಅಂತ ಪರಮಾತ್ಮ ಗರುಡ ವಾಹನನಾಗಿ ಮತ್ತೆ ಲಕ್ಷ್ಮಿ ಎಲ್ಲಿದ್ದಾಳೋ ಅಲ್ಲಿಗೆ ವಾಪಸ್ಸು ಹೋಗ್ತಾ ಇದ್ದಾನೆ. ಏವಂ ವಿಮೋಕ್ಷ ಗಜಯೂಥಪಮಬ್ಜನಾಭಃ ತೇನಾಪಿ ಪಾರ್ಷದ ಗತಿಂ ಗಮಿತೇನ ಯುಕ್ತಃ ಗಂಧರ್ವ ಸಿದ್ಧ ವಿಭುಧೈರುಪಗೀಯಮಾನ ಕರ್ಮಾದ್ಭುತಂ ಸ್ವಭುವನಂ ಗರುಡಾಸನೋಗಾತ್. ಗರುಡ ವಾಹನಾಗಿ ಪರಮಾತ್ಮ ಹೋಗ್ತಾ ಇದ್ದಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಏನಾಯ್ತು ಅನ್ನೋ ಕಥೆಯನ್ನು, ಇಷ್ಟೆಲ್ಲ ಕಥೆಯನ್ನು ಹೇಳಿದ್ದೇನೆ. ಈ ಕಥೆಯನ್ನ ಕೇಳೋದು ಸ್ವರ್ಗಕ್ಕೆ ಕಲ್ಮಶಗಳನ್ನ ತೊಳಿಲಿಕ್ಕೆ ಪರಮ ಪವಿತ್ರವಾದದ್ದು. ಬೆಳಿಗ್ಗೆ ಕಾಲದಲ್ಲಿ ಈ ಕಥೆಯನ್ನ ನೆನಪಿಸಿಕೊಳ್ಬೇಕು, ಗಜೇಂದ್ರ ಮೋಕ್ಷವನ್ನ ಕೇಳಬೇಕು ಅಂತ ವಿಶೇಷವಾಗಿ ಇದನ್ನು ಹೇಳಿ ನಮ್ಮ ದುಸ್ವಪ್ನಗಳು, ಭಗವಂತನ ವಿಸ್ಮರಣೆ ಇವೆಲ್ಲವನ್ನ ಪರಿಹಾರ ಮಾಡುವಂತಹ ಅಪೂರ್ವವಾದಂತಹ ಗ್ರಂಥ ಈ ಗಜೇಂದ್ರ ಮೋಕ್ಷ ಅನ್ನುವಂತಹ ಕಥಾನಕ ಅಂತ ಹೇಳ್ತಾ ಇದ್ದಾರೆ. ಏವಂ ಮಹಾರಾಜ ತವೇರಿತೋ ಮಯಾ ಕೃಷ್ಣಾನುಭಾವೋ ಗಜರಾಜ ಮೋಕ್ಷಣಂ ಸ್ವರ್ಗ್ಯಂ ಯಶಸ್ಯಂ ಕಲಿಕಲ್ಮಶಾಪಹಂ ದುಸ್ವಪ್ನ ನಾಶಂ ಕುರುವರ್ಯ ಶೃಣ್ವತಾಂ ಅಂತ ಇಷ್ಟು ಕಥೆಯನ್ನು ಹೇಳ್ತಾ ಇದ್ದಾರೆ. ಮುಂದೆ ಮತ್ತೆ ಅವರಿಬ್ಬರ ಸಂವಾದ ಮುಂದುವರಿಯುತ್ತೆ. ಅದೇನು ಅಂತ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾದು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.